ನಿಂತಿದೆ. ಹೀಗೆ ನೀರು ತುಂಬಿದ ರಸ್ತೆಯಲ್ಲಿ ನಿಂತಿದ್ದ ಅನೇಕ ವಾಹನಗಳು ಕೆಟ್ಟು ಹೋಗಿವೆ. ನೀರು ತುಂಬಿದ ರೋಡ್ನಲ್ಲಿ ಕೆಟ್ಟು ಹೋದ ಬೈಕ್, ಹಂಗೂ ಹೋಗೋಕ್ಕಾಗದೆ ಹಿಂಗೂ ಹೋಗೋಕ್ಕಾಗದೆ ನೀರಿನಲ್ಲಿ ಇಳಿಯೋಕ್ಕಾಗದೆ ವಾಹನ ಸವಾರರು ಅಕ್ಷರಶಃ ಪರದಾಡ್ತಾ ಇರುವ ದೃಶ್ಯಗಳು ಸೆರೆ ಸಿಕ್ಕಿದೆ. ರಸ್ತೆ ಮೇಲೆ 2-3 ಅಡಿಯಷ್ಟು ನೀರು ಈ ದಿನಕ್ಕೂ ಕೂಡ ನಿಂತಿದೆ. ಹೀಗಾಗಿ ನೀರಿನ ನಡುವೆ ಸಿಲುಕಾಕೊಂಡು ವಿಶೇಷ ಚೇತನರೊಬ್ಬರು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ ನನ್ನ ಕಲೀಗ್ ಸವಿತಾ. ವಿಶೇಷ ಚೇತನರೊಬ್ಬರು ಪರದಾಡ್ತಿದ್ದಾರೆ ಅನ್ನೋ ಮಾಹಿತಿ. ಅವರನ್ನ ಹೋಗ್ಬೇಕಾದ ಜಾಗಕ್ಕೆ ತಲುಪಿಸೋ ಪ್ರಯತ್ನಗಳೇನಾದ್ರೂ ಆಗ್ತಾ ಇದೆಯಾ? ಅವರನ್ನು ಹೊರತುಪಡಿಸಿಯೂ ಅನೇಕ ಮಂದಿ ಸರ್ಜಾರ್ಪುರ ಭಾಗದಲ್ಲಿ ಪ್ರತಿನಿತ್ಯ ಓಡಾಡುವವರಿಗೆ ಯಾವ ಮಟ್ಟಿಗೆ ತೊಂದರೆ ಆಗಿದೆ ಮಳೆ ನೀರು ರಸ್ತೆಯಲ್ಲಿ ನಿಂತಿರೋದ್ರಿಂದ? ಸ್ಮಿತಾ, ಕಳೆದ 3-4 ದಿನಗಳಿಂದ ಸಿಟಿಯಲ್ಲಿ ಮಳೆ ಆಗ್ತಿದೆ, ಸಾಕಷ್ಟು ಅವಾಂತರಗಳು ಕೂಡ ಆಗಿದ್ದಾವೆ. ಈ ಭಾಗದಲ್ಲಿ ಈ ಮುಖ್ಯ ರಸ್ತೆ ಯಾವ ರೀತಿ ಆಗಿದೆ ದೃಶ್ಯದಲ್ಲೇ ನೋಡ್ಬೋದು, ಕೆರೆಯಂತಾಗಿದೆ. ಬಹುತೇಕ ಈ ಭಾಗದಿಂದ ಪಾಸ್ ಆದರೆ ಟ್ರಾಫಿಕ್ ಕಿರಿಕಿರಿ ಇರಲ್ಲ, ಬೇಗ ಹೋಗಬೇಕಾಗಿರುವಂತಹ ಸ್ಥಳಕ್ಕೆ ಹೋಗ್ಬೋದು ಅನ್ನೋ ಆಲೋಚನೆ ಕೂಡ ಇರುತ್ತೆ. ರಸ್ತೆ ಏನೋ ಖಾಲಿ ಇದೆ, ಬಟ್ ನೀರಿದೆ, ಯಾವುದೇ ವೆಹಿಕಲ್ ಹೋಗ್ತಿಲ್ಲ. 2 ವೀಲರ್ ಅವರು ಸರ್ಕಸ್ ಮಾಡಿ ಹೋಗುವಂತಹ ದೃಶ್ಯಗಳು ಸಿಗ್ತಾ ಇದ್ದಾವೆ. ವಿಕಲಚೇತನರೊಬ್ಬರು ಆರಾಮಾಗಿ ಪಾಸ್ ಆಗ್ಬೋದು ಅಂತ ಹೋಗ್ತಾರೆ, ಬಟ್ ಮಧ್ಯ ರೋಡಲ್ಲಿ ಗಾಡಿ ಆಫ್ ಆಗಿರೋ ಕಾರಣದಿಂದಾಗಿ ಕೆಲವು ಕಾಲ ಅಂದರೆ ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದ್ರು. ಸಾಕಷ್ಟು ಜನ ಮಧ್ಯ ರಸ್ತೆಯಲ್ಲಿ ಈ ಒಂದು ವೆಹಿಕಲ್ ಆಫ್ ಆಗಿ ಕೆಟ್ಟು ನಿಂತು ಬೀಳುವಂತಹ ಘಟನೆಗಳು ಕೂಡ ಆಗಿದ್ದಾವೆ. ಶುಕ್ರವಾರದಿಂದ ಆಗಿದೆ. ಯಾವುದೇ ತೆರವು ಕಾರ್ಯಾಚರಣೆ ಕೂಡ ಆಗ್ತಿಲ್ಲ. ಪಾಲಿಕೆ ಅಧಿಕಾರಿಗಳು ಕೂಡ ಬರ್ತಾ ಇಲ್ಲ, ನೀರನ್ನು ಬೇರೆಡೆ ಶಿಫ್ಟ್ ಮಾಡ್ತಿಲ್ಲ ಅಂತ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಪ್ರಮುಖ ಕಾರಣ ಏನು, ಎಷ್ಟು ದಿನದಿಂದ ಇದೆ, ಮಳೆ ಬಂದಾಗ ಈ ಸಮಸ್ಯೆ ಆಗುತ್ತಾ ಅಥವಾ ಪಾಲಿಕೆ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿಲ್ವಾ? ಇಲ್ಲೇ ಸ್ಥಳೀಯರಿದ್ದಾರೆ, ಮಾತಾಡ್ತಾ ಹೋಗ್ತೇನೆ. ಸರ್, ಎಷ್ಟು ದಿನದ ಸಮಸ್ಯೆ? ಪ್ರಮುಖವಾಗಿ ಇಷ್ಟೊಂದು ಪ್ರಮಾಣ ನೀರು ನಿಂತಿದೆ, ಎಷ್ಟು ದಿನದಿಂದ ನಿಂತಿದೆ? 1 ವಾರದಿಂದ ನಿಂತಿದೆ ಈ ನೀರು. ಈಗ ನಮಗೆ ಆ ಕಡೆ ಹೋಗಲಿಕ್ಕೆ ಈ ಕಡೆ ಬರಲಿಕ್ಕೆ ಏನು ವೆಹಿಕಲ್ ಹೋಗಲಿಕ್ಕೆ ಮತ್ತು ಬಿಸ್ನೆಸ್ ಮಾಡ್ಕೊಂಡವರಿಗೆ ಯಾವುದಕ್ಕೂ ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ಏನಂತ ಹೇಳಿದ್ರೆ ತುಂಬ ಪ್ರಾಬ್ಲಮ್. ಬಂತ ಕೊಳತು ನೀರು ವಾಸನೆ, ಕಾಲಲ್ಲಿ ನೀರಿನಲ್ಲಿ ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಆಗುದಿಲ್ಲ. ದುರ್ನಾತ ಬರ್ತಾ ಇದೆ, ನಾನು ಕೂಡ ಅಬ್ಸರ್ವ್ ಮಾಡಿದ್ದೆ. ಮಳೆ ನೀರು ಇಷ್ಟು ದುರ್ನಾತ ಆಗ್ಲಿಕ್ಕೆ ಸಾಧ್ಯನಾ ಅಥವಾ ಚರಂಡಿ ನೀರು ಮಿಕ್ಸ್ ಆಗಿದೆನಾ? ಚರಂಡಿ ನೀರು ಮಿಕ್ಸ್ ಆಗಿದೆ. ಮಳೆ ನೀರಿನಲ್ಲಿ ಬಂದರೆ ಈ ಥರ ನಿಲ್ಲೋದಿಲ್ಲ. ಮತ್ತು ರೈಲ್ವೆ ಟ್ರ್ಯಾಕ್ನವರು ಅಲ್ಲಿ ಬಂದ್ ಮಾಡಿ ಇಟ್ಟಿದ್ದಾರೆ, ಅದರಿಂದ ನೀರು ಹೋಗುವುದೆಲ್ಲ ಬ್ಲಾಕ್ ಆಗಿಟ್ಟಿದೆ. 1 ವಾರ ಮಾರ್ಗ ಇಲ್ವಾ ನೀರು ಹೋಗ್ಲಿಕ್ಕೆ? ಬೇರೆ ಮಾರ್ಗನೇ ಇಲ್ಲ. ಅದೇ ಮುಂಚಿಂದ ಅವರೆಲ್ಲ ಮಾಡಿ ಇಟ್ಟಿದ್ದು, ಆವಾಗ ಅದನ್ನು ಅದೇ ರೀತಿಯಲ್ಲಿ ನೀರು ಬಂದ್ ಮಾಡಿ ಇಟ್ಟಿದ್ದಾರೆ. ಇವಾಗ ಅದನ್ನೆಲ್ಲ ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗುತ್ತಾಗಿ ಅಂತೇಳಿ ಬಂದ್ ಮಾಡಿಟ್ಟಿದ್ದಾರೆ. ಇವಾಗ ನಮಗೀಗ ತುಂಬ ಅವ್ಯವಸ್ಥೆ ಆಗಿಬಿಟ್ಟಿದೆ. ಈಗ ಮುಂದೆ ಏನಾದ್ರು ನೀವು ಅದನ್ನೆಲ್ಲ ಕ್ರಮ ಕೈಗೊಂಡು ಮುಂದೆ ಏನಾದ್ರು ಒಂದು ಸಮಸ್ಯೆ ಪರಿಹಾರ ಮಾಡಬೇಕು. ಇಲ್ಲ ಅಂದರೆ ನಮ್ಮ ಜೀವನವೇ ಅವ್ಯವಸ್ಥೆ ಆಗಿಬಿಟ್ಟಿದೆ ಈಗ. ರಿಪಬ್ಲಿಕ್ ಕನ್ನಡ ಬೆಂಗಳೂರಿನ ರಸ್ತೆಗಳ ಸಹಜ ಪರಿಸ್ಥಿತಿ ಅನಾವರಣ ಮಾಡ್ತಾ ಇದೆ. ರಿಯಾಲಿಟಿ ಚೆಕ್ಗಳ ಮುಖಾಂತರ ಡಿಸಿಎಂ ಡಿಕೆ ಶಿವಕುಮಾರ್ ಆದಿಯಾಗಿ ಸರ್ಕಾರದ ಪ್ರಮುಖ ಮಂತ್ರಿಗಳೆಲ್ಲರೂ ಡೆಡ್ಲೈನ್ ಮೇಲೆ ಡೆಡ್ಲೈನ್ ಕೊಟ್ಟು ರಸ್ತೆ ಗುಂಡಿ ಮುಚ್ಚಿ ಅಂತ ಹೇಳ್ತಿದ್ರು ಕೂಡ ಬಿಬಿಎಂಪಿ ಕೇವಲ ತೇಪೆ ಹಚ್ಚೋ ಕಾರ್ಯ ಮಾಡ್ತಿದೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ. ಈ ರಸ್ತೆ ಗುಂಡಿಗಳಿಗೆ ತೇಪೆ ಹಚ್ಚಿ ಕೇವಲ 20 ದಿನದಲ್ಲಿ ಮತ್ತೆ ಗುಂಡಿಗಳ ದರ್ಶನ. ರಿಪಬ್ಲಿಕ್ನಲ್ಲಿ ಬಿಬಿಎಂಪಿ ಕಳಪೆ ಕಾಮಗಾರಿ ಎಕ್ಸ್ಪೋಸೆ. ಕಾಮಾಕ್ಷಿಪಾಳ್ಯದ ರಸ್ತೆಯಲ್ಲಿ ಗುಂಡಿಗಳದ್ದೇ ದರ್ಬಾರ್. ಗುಂಡಿ ಮುಚ್ಚಿದ ಕೆಲವೇ ದಿನಗಳಲ್ಲಿ ರಸ್ತೆ ಕಿತ್ತು ಬರ್ತಾ ಇದೆ. ಕಾಮಾಕ್ಷಿಪಾಳ್ಯದಲ್ಲಿದ್ದೇನೆ. ಯಾಕಂದ್ರೆ ಸಿಲಿಕಾನ್ ಸಿಟಿ ಅರ್ಧ ಹೆಸರು ಹಾಳು ಮಾಡಿದ್ದೇ ಗುಂಡಿಗಳು. ಅದಕ್ಕೆ ಕಾರಣಕರ್ತರು ಬಿಬಿಎಂಪಿ ಅಧಿಕಾರಿಗಳು. ನೋಡಿ, ಇಲ್ಲಿ ಕಾಮಾಕ್ಷಿಪಾಳ್ಯ ರಸ್ತೆ ಯಾವ ರೀತಿ ಇದು ಮೇನ್ ರಸ್ತೆ, ಇದು ಎಲ್ಲವೂ ಗುಂಡಿಮಯವಾಗಿದೆ. ಸಾಕಷ್ಟು ವಾಹನಗಳ ಸಂಚಾರ ಆಗುತ್ತೆ. ನೋಡಿ, ಹಾಕಿದ ಹಿಂದೆ ಡಿಸೆಂಬರ್ ಡೆಡ್ಲೈನ್ ನೀಡಿದ್ರಲ್ಲ, ಗುಂಡಿ ಮುಚ್ಚಿದ್ರು. ಇಲ್ಲಿ ನೋಡಿ ಯಾವ ರೀತಿ ಕಿತ್ತು ಬಂದಿದೆ. ನೋಡಿ, ಹಾಕಿದ ಡಾಂಬರ್ ಎಲ್ಲ ಕಿತ್ತು ಬಂದಿದೆ. ಇಲ್ಲೇ ಎಲ್ಲ ಕಿತ್ತು ನೋಡಿ ಯಾವ ರೀತಿ ಕಿತ್ತುವಾಗಿದೆ ಎಂಬುದು. ಇದೇನಾ ಮಾಡಿದ್ದು ಕಾಮಗಾರಿ? ಎಲ್ಲ ಕಳಪೆ ಕಾಮಗಾರಿ, ಎಲ್ಲ ಕಳಪೆ ಮಾಡಿದ್ದಾರೆ. ಯಾಕಂದರೆ ಒಂದು ಕಡೆ ಕಮಿಷನರ್ ಹೇಳ್ತಾರೆ ನಾವೆಲ್ಲ ಗುಂಡಿ ಮುಚ್ಚಿದ್ವು ಅಂತ ಹೇಳ್ತಾರೆ. ಮುಚ್ಚಿದ ಗುಂಡಿ ಯಾವ ರೀತಿ ಇದೆ ನೋಡಿ ಸ್ವಾಮಿ. ನೀವು ಸುಮ್ಮನೆ ಹೇಳೋದಲ್ಲ, ಬಂದು ಪರಿಶೀಲನೆ ಮಾಡಬೇಕು. ನೀವು ಬರ್ತೀರಿ, ಆಫೀಸಿಗೆ ವಿಸಿಟ್ ಹೋಗ್ತೀರಿ, ಹೊರಗಡೆ ಬರಲ್ಲ, ನೋಡಲ್ಲ. ನಿಮ್ಮ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾರೆ, BBMP ಇಂಜಿನಿಯರ್ಗಳು ಯಾವ ರೀತಿ ಕೆಲಸ ಮಾಡ್ತಾರೆ, ಗುತ್ತಿಗೆದಾರರು ಯಾವ ರೀತಿ ಕೆಲಸ ಮಾಡ್ತಾರೆ ನೋಡಿ. ಎಲ್ಲವೂ ಗುಂಡಿ ಬಿದ್ದಿದೆ.
ಇನ್ನೊಂದು ತೋರಿಸ್ತೀನಿ ದೃಶ್ಯ ಯಾವ ರೀತಿ ಇದೆ ಎಂಬುದು. ಅಲ್ಲಿ ನೋಡಿ, ಅಲ್ಲಿ ಚೇಂಬರ್ ಇದೆ, ಆಳವಾದ ಗುಂಡಿ ಬಿದ್ದಿದೆ. ದೃಷ್ಟಿ ಗೊಂಬೆ ಥರ ಏನೋ ಒಂದು ಕಟ್ಟಿಗೆ ಹಾಕಿದರೆ, ಕಲ್ಲು ಹಾಕಿದರೆ ನೋಡಿ, ಇವೆಲ್ಲ ಕಿತ್ತು ಬಂದಿದೆ. ನೋಡಿ ಯಾವ ರೀತಿ ಗುಂಡಿ ಮುಚ್ಚಿದ್ದಾರೆ, ಎಲ್ಲ ಡಾಂಬಾರ್ ಎಲ್ಲ ಕಿತ್ತು ಬಂದಿದೆ. ಇಲ್ಲಿ ನೋಡಿ ಯಾವ ರೀತಿ ತೋರಿಸ್ತೀನಿ ನಿಮಗೆ. ಈಗ ಅಂದರೆ ಕಿತ್ತು ಬರುತ್ತೆ. ಇದು ಹಾಕಿರುವ ಡಾಂಬಾರು ಗುಂಡಿ ಮುಚ್ಚಿದ BBMP ಅಧಿಕಾರಿಗಳು. ಮೊನ್ನೆ DK ಶಿವಕುಮಾರ್ ನೋಡಬೇಕಿದು, ನಿಮ್ಮ ಅಧಿಕಾರಿಗಳು ಯಾವ ರೀತಿ ಗುಂಡಿ ಮುಚ್ಚಿದ್ದಾರೆ ಅಂದರೆ ಎಲ್ಲ ಕಿತ್ತು ಬರ್ತಿದೆ. ನೋಡಿ ಈಗ ಎಲ್ಲ ಕಿತ್ತು ಬರ್ತದೆ. ಇದನ್ನು ಮಾಡಿದ್ದು ಕಾಮಗಾರಿ, ಎಲ್ಲ ಕಳಪೆ ಕಾಮಗಾರಿ. ಮತ್ತೊಂದು ಕಡೆ ಅಲ್ಲಿ ನೋಡಿ ಯಾವ ರೀತಿ ಇದೆ ಎಂಬುದು. ತುಂಬ ಆಳವಾಗಿ ಗುಂಡಿ ಬಿದ್ದಿದೆ. ಅದು ಚೇಂಬರು, ಸಾಕಷ್ಟು ವಾಹನಗಳ ಸಂಚಾರ ಆಗುತ್ತೆ. ನೋಡ್ತಿರ್ಬೋದು, ಸಡನ್ನಾಗಿ ಇಲ್ಲಿ ಬಿದ್ದಿದ್ದಾರೆ, ಅಪಘಾತಗಳಾಗಿದ್ದಾವೆ. ಅಲ್ಲಿ ಸ್ಥಳೀಯರು ಇಲ್ಲೆಲ್ಲ ಕಟ್ಟಿಗೆ ಇಟ್ಟಿದ್ದಾರೆ, ಅಂದರೆ ದೃಷ್ಟಿಗೊಂಬೆ ಥರ ಇಟ್ಟಿದ್ದಾರೆ. ಯಾಕಂದರೆ ಇಲ್ಲಿ ಯಾರು ಡೇಂಜರ್ ಝೋನ್ ಇದು, ಇಲ್ಲಿ ಯಾರು ಬರಬೇಡಿ, ಸ್ಪೀಡಾಗಿ ಬರಬೇಡಿ, ಇಲ್ಲಿ ಗುಂಡಿ ಇದೆ, BBMP ಅಧಿಕಾರಿಗಳು ಮುಚ್ಚಿಲ್ಲ ಅಂತೇನು ಒಂದು ಕಡೆ ಸ್ಥಳೀಯರು ದೃಷ್ಟಿಗೊಂಬೆ ಥರ ಈಗ ಕಟ್ಟಿಗೆ ಇಟ್ಟಿದ್ದಾರೆ, ಕಲ್ಲು ಇಟ್ಟಿದ್ದಾರೆ. ಒಂದು ಕಡೆ ನೋಡ್ತಿರ್ಬೋದು, ಇಲ್ಲಿ ಮಹಿಳಾ ಪ್ರಯಾಣಿಕರು ಸಾಕಷ್ಟು ಓಡಾಡ್ತಾರೆ. ಏನಾದರೂ ಸಡನ್ನಾಗಿ ಸ್ಕಿಡ್ ಆಗಿ ಬಿದ್ದರೆ ಜೀವ ಹೋಗ್ಬೋದು, ಕೈ ಕಾಲು ಮುರಿಬೋದು. ಹೀಗಾಗಿ ಸಂಬಂಧಪಟ್ಟ ಸಚಿವರು, ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ನಿಮ್ಮ ಅಧಿಕಾರಿಗಳು ಏನು ಕೆಲಸ ಮಾಡಲಿಕ್ಕೆ ಗೊತ್ತಾಗುತ್ತೆ, ಮಾಡಿದ್ದ ಕೆಲಸ ಯಾವ ರೀತಿ ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲವೂ ಹಾಕಿದ ಡಾಂಬಾರು, ಗುಂಡಿಗೆ ಹಾಕಿದ ಡಾಂಬಾರು ಕಿತ್ತು ಬಂದಿದೆ, ಎಲ್ಲ ಕಳಪೆ ಆಗಿದೆ, ರಸ್ತೆ ಎಲ್ಲ ಗುಂಡಿಮಯವಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್. 2-3 ಅಡಿಗಳಷ್ಟು ನೀರು ನಿಂತಿದೆ. ಹೀಗೆ ನೀರು ತುಂಬಿದ ರಸ್ತೆಯಲ್ಲಿ ನಿಂತಿದ್ದ ಅನೇಕ ವಾಹನಗಳು ಕೆಟ್ಟು ಹೋಗಿವೆ. ನೀರು ತುಂಬಿದ ರೋಡ್ನಲ್ಲಿ ಕೆಟ್ಟು ಹೋದ ಬೈಕ್, ಹಂಗೂ ಹೋಗೋಕ್ಕಾಗದೆ ಹಿಂಗೂ ಹೋಗೋಕ್ಕಾಗದೆ, ನೀರಿನಲ್ಲಿ ಇಳಿಯೋಕ್ಕಾಗದೆ ವಾಹನ ಸವಾರರು ಅಕ್ಷರಶಃ ಪರದಾಡ್ತಾ ಇರುವ ದೃಶ್ಯಗಳು ಸೆರೆ ಸಿಕ್ಕಿದೆ. ರಸ್ತೆ ಮೇಲೆ 2-3 ಅಡಿಯಷ್ಟು ನೀರು ಈ ದಿನಕ್ಕೂ ಕೂಡ ನಿಂತಿದೆ. ಹೀಗಾಗಿ ನೀರಿನ ನಡುವೆ ಸಿಲುಕಾಕೊಂಡು ವಿಶೇಷ ಚೇತನರೊಬ್ಬರು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ ನನ್ನ ಕಲೀಗ್ ಸವಿತಾ. ವಿಶೇಷ ಚೇತನರೊಬ್ಬರು ಪರದಾಡ್ತಿದ್ದಾರೆ ಅನ್ನೋ ಮಾಹಿತಿ. ಅವರನ್ನ ಹೋಗ್ಬೇಕಾದ ಜಾಗಕ್ಕೆ ತಲುಪಿಸೋ ಪ್ರಯತ್ನಗಳೇನಾದರೂ ಆಗ್ತಾ ಇದೆಯಾ? ಅವರನ್ನು ಹೊರತುಪಡಿಸಿಯೂ ಅನೇಕ ಮಂದಿ ಸರ್ಜಾರ್ಪುರ ಭಾಗದಲ್ಲಿ ಪ್ರತಿನಿತ್ಯ ಓಡಾಡುವವರಿಗೆ ಯಾವ ಮಟ್ಟಿಗೆ ತೊಂದರೆ ಆಗಿದೆ ಮಳೆ ನೀರು ರಸ್ತೆಯಲ್ಲಿ ನಿಂತಿರೋದ್ರಿಂದ? ಸ್ಮಿತಾ, ಕಳೆದ 3-4 ದಿನಗಳಿಂದ ಸಿಟಿಯಲ್ಲಿ ಮಳೆ ಆಗ್ತಿದೆ, ಸಾಕಷ್ಟು ಅವಾಂತರಗಳು ಕೂಡ ಆಗಿದ್ದಾವೆ. ಈ ಭಾಗದಲ್ಲಿ ಈ ಮುಖ್ಯ ರಸ್ತೆ ಯಾವ ರೀತಿ ಆಗಿದೆ ದೃಶ್ಯದಲ್ಲೇ ನೋಡ್ಬೋದು, ಕೆರೆಯಂತಾಗಿದೆ. ಬಹುತೇಕ ಈ ಭಾಗದಿಂದ ಪಾಸ್ ಆದರೆ ಟ್ರಾಫಿಕ್ ಕಿರಿಕಿರಿ ಇರಲ್ಲ, ಬೇಗ ಹೋಗಬೇಕಾಗಿರುವಂತಹ ಸ್ಥಳಕ್ಕೆ ಹೋಗ್ಬೋದು ಅನ್ನೋ ಆಲೋಚನೆ ಕೂಡ ಇರುತ್ತೆ. ರಸ್ತೆ ಏನೋ ಖಾಲಿ ಇದೆ, ಬಟ್ ನೀರಿದೆ, ಯಾವುದೇ ವೆಹಿಕಲ್ ಹೋಗ್ತಿಲ್ಲ. 2 ವೀಲರ್ ಅವರು ಸರ್ಕಸ್ ಮಾಡಿ ಹೋಗುವಂತಹ ದೃಶ್ಯಗಳು ಸಿಗ್ತಾ ಇದ್ದಾವೆ. ವಿಕಲಚೇತನರೊಬ್ಬರು ಆರಾಮಾಗಿ ಪಾಸ್ ಆಗ್ಬೋದು ಅಂತ ಹೋಗ್ತಾರೆ, ಬಟ್ ಮಧ್ಯ ರೋಡಲ್ಲಿ ಗಾಡಿ ಆಫ್ ಆಗಿರೋ ಕಾರಣದಿಂದಾಗಿ ಕೆಲವು ಕಾಲ ಅಂದರೆ ಪರದಾಡುವಂತಹ ಪರಿಸ್ಥಿತಿ ಕೂಡ